ಸಮಯ 8:30. ಆಕಾಶವಾಣಿ ಮೈಸೂರು. ನಾನು ಐ, ನೀನು ಯು. ಬಾನುಲಿ ಇಂಗ್ಲಿಷ್ ಪಾಠ ರೇಡಿಯೋ ಸರಣಿ. ಬಿಸಿಲೇ ಇರಲಿ, ಸನ್ಲೈಟ್ ಲೆಟ್ ಕಮ್, ಮಳೆಯೇ ಬರಲಿ, ರೈನ್ ಲೆಟ್ ಇಟ್ ಕಮ್, ಕಾಡಲ್ಲಿ ಮೇಡಲ್ಲಿ ಅಲೆರೆ, ಫಾರೆಸ್ಟ್ ಮೌಂಟೇನ್ ಐ ಗೋ ರೋಮಿಂಗ್. ಪ್ರಸ್ತುತಿ ಆಂಗ್ಲ ಭಾಷಾ ಉಪನ್ಯಾಸಕ ಸದಾನಂದ ಆರ್. ಕನ್ನಡದಲ್ಲಿ ಕ್ಷಮಿಸು ಎನ್ನುವೆ, ಇಂಗ್ಲಿಷ್ನಲ್ಲಿ ಸಾರಿ ಎನ್ನುವೆ. ಪ್ರಿಯ ಕೇಳುಗರೆ, ಬಾನುಲಿ ಇಂಗ್ಲಿಷ್ ಪಾಠ ತರಗತಿಗೆ ಸ್ವಾಗತ. ವೆಲ್ಕಮ್ ಟು ಬಾನುಲಿ ಇಂಗ್ಲಿಷ್ ಪಾಠ. ಇದು 9ನೇ ತರಗತಿ. ಇಂದಿನ ಈ ತರಗತಿನಲ್ಲಿ ಈ ಇಂಗ್ಲಿಷ್ ಯಾಕೆ ಹೇಗೆ ಭಿನ್ನವಾಗಿದೆ ಅನ್ನೋದನ್ನ ಸ್ವಲ್ಪ ತಿಳಿಯೋಣ. ಇದನ್ನ ಯಾಕೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸಂಟ್ ಡಿಫಿಕಲ್ಟ್. ಈ ರೀತಿ ಹೇಳೋದಕ್ಕೆ 2 ಕಾರಣಗಳಿದೆ. ಒಂದು, ಇಂಗ್ಲಿಷ್ ಅನ್ನೋದು ಬಹಳ ಕಷ್ಟವಾದ ಭಾಷೆ ಅನ್ನೋ ಯೋಚನೆ ನಮ್ಮಲ್ಲಿ ಆಳವಾಗಿ ಬೇರೂರಿರೋದು. ಇನ್ನೊಂದು, ಈ ಇಂಗ್ಲಿಷ್ ಭಾಷೆ ಬಹಳ ವಿಚಿತ್ರ ಅಪ್ಪ, ಅದು ಬರೆಯೋದು ಒಂದು ಹೇಳೋದು ಒಂದು ಅಂತ ಪದೇ ಪದೇ ಯೋಚಿಸ್ತಾ ಇರೋದು. ಈ ಕಾರಣಗಳಿಂದ ಇಂಗ್ಲಿಷ್ ಭಾಷೆ ಕಲಿಯಕ್ಕಾಗಲ್ಲ ಅನ್ನೋ ಯೋಚನೆಗೆ ಬಂದ್ಬಿಡ್ತೇವೆ. ನೋಡಿ, ಈ ಭಾಷೆ ಅನ್ನೋದು ಮನುಷ್ಯರ ನಡುವೆ ವಿಚಾರ ವಿನಿಮಯ ಮಾಡಿಕೊಳ್ಳಲು ಇರುವಂತಹ ಒಂದು ಮಾಧ್ಯಮ. ಈಗ ಊರುಗಳ ನಡುವೆ ಸಂಚಾರ ಸುಗಮವಾಗಲಿ ಅಂತ ರಸ್ತೆ ಇರುತ್ತೆ ನೋಡಿ, ಹಾಗೆ ಈ ರಸ್ತೆಗೆ ಹಾಕೋ ಗೆರೆಗಳು, ಬಣ್ಣದ ಫಲಕಗಳು ಹೇಗಿರುತ್ತಲ್ಲ, ಹಾಗೆ ನಿಯಮಗಳನ್ನು ಹೇಳೋದಕ್ಕೆ ಇರುವಂಥದ್ದೇ ವ್ಯಾಕರಣ. ಈಗ ಒಂದು ಭಾಷೆ ಅಂದರೆ ಒಂದು ಶಬ್ದಗಳ ಗುಂಪು ಅಂತ. ಈ ಒಂದು ಭಾಷೆಯ ಲಿಖಿತ ರೂಪ ಅಂದರೆ ಆ ಭಾಷೆಯ ಶಬ್ದಗಳನ್ನು ವ್ಯವಸ್ಥಿತವಾಗಿ ವ್ಯಕ್ತಪಡಿಸುವಂಥ ಅಕ್ಷರಗಳ ಗುಂಪು ಇದೆ ಅಂತ ಅರ್ಥ. ಕನ್ನಡದಲ್ಲಿ 49 ಶಬ್ದಗಳಿವೆ, ಮತ್ತೆ ಅಷ್ಟೇ ಸಂಖ್ಯೆಯ ಅಕ್ಷರಗಳಿವೆ. ಆದರೆ ಇಂಗ್ಲಿಷ್ನಲ್ಲಿ ಬಳಕೆಯಲ್ಲಿರೋದು 26 ಅಕ್ಷರ. ಆದರೆ ಇಂಗ್ಲಿಷ್ ಭಾಷೆಯಲ್ಲಿ ಇರುವ ಶಬ್ದಗಳ ಸಂಖ್ಯೆ 46. ಈ ಇಂಗ್ಲಿಷ್ ಭಾಷೆ ಯಾಕೆ ಹೀಗೆ ಅಂತ ಅದರ ಕಥೆನ ನಾನು ನಿಮ್ಗೆ ಹೇಳ್ತೇನೆ. ನೋಡಿ, ಇಂಗ್ಲಿಷ್ನ ಕತೆ ಶುರುವಾಗೋದು ಸಾಮಾನ್ಯ ಶಕೆ 1ನೇ ಶತಮಾನದ ಹೊತ್ತಿನಲ್ಲಿ. ಆಗ ಇವತ್ತಿನ ಯುರೋಪ್ ಖಂಡದಲ್ಲಿ ಬರುವ ಜರ್ಮನಿ ದೇಶದ ಪ್ರದೇಶದಿಂದ ಕೆಲವು ಬುಡಕಟ್ಟು ಜನರು ವಲಸೆ ಹೊರಡ್ತಾರೆ. ಅವರು ಯುರೋಪ್ನಲ್ಲಿ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಕೊನೆಗೆ ಈ ಇಂಗ್ಲೆಂಡ್ ದ್ವೀಪಕ್ಕೆ ಬಂದು ನೆಲೆಸ್ತಾರೆ ಅಂತ ಹೇಳಿ ಇತಿಹಾಸ ತಜ್ಞರು ಹೇಳ್ತಾರೆ. ಹೀಗೆ ಅಲ್ಲಿ ನೆಲೆಸಿದ ಈ ಗುಂಪು ಸುಮಾರು 600 ವರ್ಷಗಳ ಕಾಲ ಒಂದೇ ಕಡೆ ಉಳ್ಕೊಳ್ಳುತ್ತೆ. ಹೀಗಾಗಿ ಸಾಮಾನ್ಯ ಶಕೆ 7ನೇ ಶತಮಾನದ ಹೊತ್ತಿಗೆ ಅವರ ನಡುವೆ ಒಂದು ಭಾಷೆ ಬಳಕೆಗೆ ಬರ್ತದೆ. ಆ ಭಾಷೆನ ಇಂಗ್ಲಿಷ್ ಅಂತ ಹೇಳಿ ಕರೀತಾರೆ. ಮತ್ತೆ ಆ ಕಾಲದ ಭಾಷೆಯನ್ನ ಓಲ್ಡ್ ಇಂಗ್ಲಿಷ್ ಅಂತ ಹೇಳ್ತಾರೆ. ಈ 7ನೇ ಶತಮಾನದಲ್ಲಿ ಅಲ್ಲಿದ್ದಂಥ ಕೆಲವು ರಾಜ ಮನೆತನಗಳು ಅಧಿಕಾರಕ್ಕಾಗಿ ಪರಸ್ಪರ ಹೊಡೆದಾಟನ ಶುರು ಮಾಡಿಕೊಳ್ತವೆ. ಹೀಗೆ ಒಂದು 200 ವರ್ಷಗಳು ಕಳೆಯೋ ಹೊತ್ತಿನಲ್ಲಿ ಸಾಮಾನ್ಯ ಶಕೆ 1066ರಲ್ಲಿ ಪಕ್ಕದ ಫ್ರಾನ್ಸ್ ದೇಶದ ಒಬ್ಬ ರಾಜಕುಮಾರ ಇಂಗ್ಲೆಂಡ್ ದೇಶದ ಮೇಲೆ ದಾಳಿ ಮಾಡಿ ತಾನು ಅದರ ರಾಜ ಆಗ್ಬಿಡ್ತಾನೆ. ಅವನ ಹೆಸರು ವಿಲಿಯಂ ದ ಕಾನ್ಕರರ್ ಅಂತ ಹೇಳಿ. ಅವನೇನಪ್ಪ ಮಾಡ್ತಾನೆ ಅಂದರೆ, ಆ ಇಂಗ್ಲೆಂಡಿನ ಜಮೀನ್ದಾರರುಗಳು ಏನಿದ್ರಲ್ಲ ಅವ್ರನ್ನೆಲ್ಲ ಪಕ್ಕದ ಐರ್ಲೆಂಡ್ ದೇಶಕ್ಕೆ ಕಳಿಸ್ಬಿಟ್ಟು ಅಲ್ಲಿನ ಜಮೀನ್ದಾರರಾಗಿ ಫ್ರಾನ್ಸ್ ದೇಶದ ಶ್ರೀಮಂತರನ್ನ ನೆಲೆಗೊಳಿಸ್ಬಿಡ್ತಾನೆ. ಹೀಗೆ 1066ನೇ ಇಸುವಿನಲ್ಲಿ ಆಳುವ ವರ್ಗ, ಶ್ರೀಮಂತ ವರ್ಗ ಫ್ರೆಂಚ್ ಮೂಲದವರಾಗ್ತಾರೆ. ಅಲ್ಲಿ ದುಡಿಯುವ ವರ್ಗ, ಜನಸಾಮಾನ್ಯರೇನಿದ್ರು ಅವರು ಇಂಗ್ಲಿಷ್ ಭಾಷಿಗರಾಗ್ತಾರೆ. ಈ ಸಂದರ್ಭದಲ್ಲಿ ಇಂಗ್ಲಿಷ್ ಭಾಷೆಗೆ ಅದರದೇ ಆದಂಥ ಒಂದು ಲಿಪಿ ಇರೋದಿಲ್ಲ. ಕೆಲವು ಸಣ್ಣ ಸಣ್ಣ ಪ್ರಮಾಣದ ಲಿಪಿ ಪ್ರಯೋಗಗಳು ನಡೀತಾ ಇರುತ್ತೆ, ಆದರೆ ನಿರ್ದಿಷ್ಟವಾದಂಥ ಲಿಪಿ ಅಂತ ಹೇಳಿ ಇರೋದಿಲ್ಲ. ಆಗ ಏನು ಮಾಡ್ತಾರೆ, ಈ ಫ್ರೆಂಚ್ ಅರಸನ ಲಿಪಿಕ ವರ್ಗದವರು ಇಂಗ್ಲಿಷ್ ಭಾಷೆಯನ್ನ ಲ್ಯಾಟಿನ್ ಭಾಷೆಯ ಅಕ್ಷರಗಳನ್ನು ಬಳಸಿಕೊಂಡು ಬರೀಲಿಕ್ಕೆ ಶುರು ಮಾಡ್ತಾರೆ. ನೋಡಿ, ನಾವು ಇಂಗ್ಲಿಷ್ನ ಅಕ್ಷರಗಳನ್ನು ಸಾಮಾನ್ಯವಾಗಿ ಆಲ್ಫಾಬೆಟ್ ಅಂತ ಹೇಳ್ತೇವೆ. ಈ ಆಲ್ಫಾಬೆಟ್ ಅನ್ನೋದು ಲ್ಯಾಟಿನ್ ಭಾಷೆಯ ಆಲ್ಫಾ ಬೀಟಾ, ABCD
ಹಾಗಾಗಿ ಇಂಗ್ಲಿಷ್ ಭಾಷೆಯ ಅಕ್ಷರಗಳನ್ನು ಆಲ್ಫಾಬೆಟ್ ಅಂತ ಹೇಳ್ತೇವೆ. ಸೊ ಹೀಗೆ ಇಂಗ್ಲಿಷ್ ಭಾಷೆ ಮೂಲ ಜರ್ಮನ್ ಪ್ರದೇಶದ ಭಾಷೆ. ಈ ಜರ್ಮನ್ ಭಾಷೆಗೆ ಲಿಪಿಗಳನ್ನು ನೀಡಿದವರು ಫ್ರೆಂಚರು. ಈ ಫ್ರೆಂಚರ ಮೂಲ ಭಾಷೆ ಲ್ಯಾಟಿನ್, ಲ್ಯಾಟಿನಿನ ಮೂಲ ಭಾಷೆ ಗ್ರೀಕ್. ಈ ಲ್ಯಾಟಿನ್ ಮತ್ತು ಗ್ರೀಕ್ ಹಾಗೆ ಜರ್ಮನ್ ಭಾಷೆ ಒಂದೇ ಭಾಷಾ ಕುಟುಂಬಕ್ಕೆ ಸೇರಿದ ಭಾಷೆಗಳು. ಆದರೂ ಜರ್ಮನ್ ಭಾಷೆಯ ಸ್ವಭಾವಕ್ಕೂ ಗ್ರೀಕ್ ಭಾಷೆಯ ಸ್ವಭಾವಕ್ಕೂ ತುಂಬ ವ್ಯತ್ಯಾಸ ಇದೆ. ಜರ್ಮನ್ ಭಾಷೆ ಸ್ವಲ್ಪ ಕನ್ನಡದ ಹಾಗೆ, ಏನನ್ನ ಹೇಳ್ತೇವೋ ಅದನ್ನು ಬರೀತೇವೆ. ಆದರೆ ಗ್ರೀಕ್ನ ಸ್ವಭಾವ ಹಾಗಿಲ್ಲ. ಅದರಲ್ಲಿ ಮೊದಲಿನಿಂದಲೂ ಅಕ್ಷರ ಮತ್ತು ಶಬ್ದಗಳ ನಡುವೆ ಅಂತರ ಇರುವಂಥದ್ದು. ಹೀಗಾಗಿ ಜರ್ಮನ್ ಭಾಷೆಯ ಮೂಲದ ಇಂಗ್ಲಿಷ್ ಭಾಷೆ ಐತಿಹಾಸಿಕ ಕಾರಣಕ್ಕಾಗಿ ಬಲವಂತವಾಗಿ ಲ್ಯಾಟಿನ್ ಭಾಷೆಯ ಅಕ್ಷರಗಳ ಚೌಕಟ್ಟಿಗೆ ಒಳಗಾಗಬೇಕಾಗಿ ಬಂತು. ಈ ಹಂತದ ಇಂಗ್ಲಿಷನ್ನು ಮಿಡ್ಲ್ ಇಂಗ್ಲಿಷ್ ಅಂತ ಹೇಳಿ ಕರೀತಾರೆ. 15ನೇ ಶತಮಾನದ ಹೊತ್ತಿಗೆ ಇಂಗ್ಲೆಂಡಿಗೆ ಮುದ್ರಣ ತಂತ್ರಜ್ಞಾನ ಬರ್ತದೆ. ಆಗ 26 ಅಕ್ಷರದ ಮಿತಿಯಲ್ಲಿರುವ 46 ಶಬ್ದಗಳನ್ನು ಹೊಂದಿರುವಂಥ ಇಂಗ್ಲಿಷ್ ಭಾಷೆಯ ಮುದ್ರಣ ಕಾರ್ಯ ಬಹಳ ತ್ವರಿತವಾಗಿ ನಡೀತಾ ಹೋಗ್ತದೆ. ಮುಂದೆ 16ನೇ ಶತಮಾನದಲ್ಲಿ ಒಬ್ಬ ಇಂಗ್ಲೆಂಡಿನ ರಾಜ ಬೈಬಲನ್ನು ಇಂಗ್ಲಿಷಿಗೆ ಅನುವಾದಿಸಿಕೊಂಡು ಮುದ್ರಿಸಿ ತನ್ನ ರಾಜ್ಯದ ಪ್ರತಿಯೊಂದು ಹಳ್ಳಿಗೂ ಕಳಿಸುವ ವ್ಯವಸ್ಥೆಯನ್ನು ಮಾಡ್ತಾನೆ. ಮುಂದೆ ಇದೇ ಇಂಗ್ಲೆಂಡ್ ದೇಶ 18ನೇ ಶತಮಾನದ ಹೊತ್ತಿಗೆ ರಾಜಕೀಯವಾಗಿ ಬಲಾಢ್ಯ ದೇಶವಾಗಿ ಬೆಳೆದು ಸೂರ್ಯನೇ ಮುಳುಗದ ಸಾಮ್ರಾಜ್ಯವಾಗಲಿಕ್ಕೆ ಮುಂದಾಗತ್ತೆ. ಅಂಥ ಸಂದರ್ಭದಲ್ಲಿ ಅದರ ವಾಣಿಜ್ಯ ರಾಜಕೀಯ ವ್ಯವಹಾರಗಳು ಬೆಳೆದಂತೆ ಅದರ ಭಾಷೆಯಾದ ಇಂಗ್ಲಿಷ್ ಭಾಷೆ ಕೂಡ ತನ್ನ ವ್ಯಾಪ್ತಿಯನ್ನು ವಿಶಾಲವಾಗಿಸ್ಕೊಳ್ತಾ ಹೋಗುತ್ತೆ. ಹೀಗೆ ವಿಶ್ವದ ಎಲ್ಲೆಡೆ ಇಂಗ್ಲಿಷ್ ಹಬ್ಬುವ ಸಂದರ್ಭದಲ್ಲಿ ಅದರ ವಾಕ್ಯದ ರಚನೆ ಸರಳವಾಗ್ತಾ ಹೋಗುತ್ತೆ. ಮತ್ತೆ ಎಲ್ಲ ಭಾಷೆಗಳಿಂದನೂ ಹೊಸ ಹೊಸ ಪದಗಳನ್ನು ಪಡ್ಕೊಳ್ಳೋದಿಕ್ಕೆ ಶುರು ಮಾಡುತ್ತೆ. ಈಗ ಉದಾಹರಣೆಗೆ ಇಂಗ್ಲಿಷ್ನಲ್ಲಿ ಬ್ಯಾಂಬೂ ಅನ್ನೋ ಒಂದು ಪದ ಇದೆ. ಈ ಪದ ಕನ್ನಡದ ಬೊಂಬು ಅನ್ನೋ ಪದದಿಂದ ಬಂದಿದೆ ಅಂತ ತಜ್ಞರು ಅಭಿಪ್ರಾಯಪಡ್ತಾರೆ. ಹಾಗೆ ಈ ಮಾವಿನ ಹಣ್ಣು ಮ್ಯಾಂಗೋ ಅನ್ನೋ ಪದ ತಮಿಳು ಭಾಷೆಯ ಮಾಂಗಾಯ್ ಅನ್ನೋ ಪದದಿಂದ ಬಂದಿದೆ ಅಂತ ಹೇಳಿ. ಸೊ ಹೀಗೆ ಇಂಗ್ಲಿಷ್ ಹಲವರಿಂದ ಕಲಿತು ವಿಶ್ವದ ಭಾಷೆ ಆಗ್ತಾ ಹೋಯಿತು ಅಂತ ನಾವು ಹೇಳ್ಬೋದು. ಹೊಸದಾಗಿ ಕನ್ನಡವನ್ನು ಕಲಿಬೇಕು ಅಂತ ಹೊರಡೋರಿಗೆ ನಮ್ಮ ಭಾಷೆಯಲ್ಲಿರುವಂತಹ ಮಹಾಪ್ರಾಣ, ಅಲ್ಪಪ್ರಾಣದ ಉಚ್ಚಾರಣೆ ಮತ್ತು ಅವುಗಳನ್ನು ಬರೆಯುವ ರೀತಿ ಕೂಡ ಸಾಕಷ್ಟು ತೊಂದರೆಯನ್ನು ಕಲಿಯೋರಿಗೆ ಕೊಡ್ತದೆ. ಆದರೆ ಅವರೂ ಸಹ ಶ್ರಮ ವಹಿಸಿ ಇದನ್ನು ಕಲಿಬೇಕಾಗತ್ತೆ. ಈ ಇಂಗ್ಲಿಷ್ ಭಾಷೆಯಲ್ಲಿ 26 ಅಕ್ಷರ ಮಿತಿಯೊಳಗಡೆ 46 ಶಬ್ದಗಳನ್ನು ಬಳಸಬೇಕಾಗಿರೋ ಅನಿವಾರ್ಯತೆ ಇರೋ ಕಾರಣಕ್ಕೆ ಬಹಳಷ್ಟು ಬಾರಿ ಇಂಗ್ಲಿಷ್ನಲ್ಲಿ ಒಂದೇ ಅಕ್ಷರಕ್ಕೆ ಅನೇಕ ಶಬ್ದಗಳಿರುತ್ತೆ. ಉದಾಹರಣೆಗೆ ಅಕೌಂಟ್ ಅನ್ನೋ ಪದದಲ್ಲಿ ಈ ಸಿ ಅನ್ನುವ ಅಕ್ಷರ ಇದೆಯಲ್ಲ, ಅದು ಕ ಶಬ್ದವನ್ನು ಪಡ್ಕೊಂಡ್ರೆ ರೇಸ್ ಅನ್ನೋ ಪದದಲ್ಲಿ ಈ ಸಿ ಅನ್ನುವ ಅಕ್ಷರ ಸ ಶಬ್ದವನ್ನು ಪಡ್ಕೊಳ್ಳುತ್ತೆ. ಹಾಗೆ ನೈಫ್ ಅಂತ ಹೇಳಿದಾಗ ಈ ಕೆ ಎನ್ ಅನ್ನುವ ಎರಡೂ ಅಕ್ಷರಗಳು ಒಟ್ಟಿಗೆ ಸೇರಿ ನ ಶಬ್ದ ಆಗತ್ತೆ. ಇಲ್ಲಿ ಕೆ ಅನ್ನುವ ಅಕ್ಷರವನ್ನು ಸೈಲೆಂಟ್ ಲೆಟರ್ ಅಂತ ಹೇಳಿ ಗುರುತಿಸುವಂಥ ಒಂದು ಪರಿಪಾಠ ಇದೆ. ಇದು ಇಂಗ್ಲಿಷ್ನ ಒಂದು ಗುಣ. ಇಂಗ್ಲಿಷ್ ಬಗ್ಗೆ ಗೊಂದಲಗಳನ್ನು ನಿವಾರಿಸುವ ಒಂದು ದೃಷ್ಟಿಯಿಂದ ಹೆಚ್ಚಿನ ವಿವರಗಳು ಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಭಾಷಾ ತಜ್ಞರನ್ನು ನೀವು ಮಾತಾಡಿಸಿ ತಿಳ್ಕೊಳ್ಬಹುದು. ಮುಂದಿನ ಬಾನುಲಿ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಬಿಸಿಲೇ ಇರಲಿ ಮಳೆಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲೆಲೆ. ಬಾನುಲಿ ಇಂಗ್ಲಿಷ್ ಪಾಠ ರೇಡಿಯೋ ಸರಣಿ ಕೇಳಿದಿರಿ. ಸನ್ಲೈಟ್ ಲೆಟ್ ಕಮ್, ರೈನ್ ಲೆಟ್ ಇಟ್ ಕಮ್, ಫಾರೆಸ್ಟ್ ಮೌಂಟೇನ್ ಐ ಗೋ ರೋಮಿಂಗ್. ಪ್ರಸ್ತುತಿ ಆಂಗ್ಲ ಭಾಷಾ ಉಪನ್ಯಾಸಕ ಸದಾನಂದ ಆರ್. ಕೈ ತುತ್ತು ಕೊಟ್ಟೋಳಿ ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ಸಂಕಲನ ಜಿಎನ್ ಮಂಜುನಾಥ್. ನಿರ್ಮಾಣ ಅಬ್ದುಲ್ ರಶೀದ್. ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್, 10 rupees ಆಫ್ಟರ್ ಜಾಯ್ನಿಂಗ್ ರಾಮಾಯಣ್ ಬುಕ್ ಪರ್ಚೇಸಿಂಗ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.